ನಮಸ್ಕಾರ, ಹೇಗಿದ್ದೀರಾ? ಏನಿದು ಸುಬ್ಬಿಕುಟ್ಟಿ? ಸ್ಲೀವ್ಲೆಸ್ ಇದೆಲ್ಲ ಅಲ್ಲಿ ಇನ್ನೂ ಚಳಿ ಇರುತ್ತಪ್ಪ. ಆ ಫುಲ್ ಸ್ಲೀವ್ಸ್ ತಗೊಂಬೋಗು. ಇದು ಬೇಡ, ಇದು ತೆಗ್ದಿಟ್ಬಿಡು. ಇದು ಬಂದ್ಮೇಲೆ ಇಲ್ಲೇ ಹಾಕೋಬಹುದು. ಏನಿದು ಸೂಟ್ ಕೇಸ್ ಎಲ್ಲ ಇಟ್ಕೊಂಡು ಈ ತರ ಬಟ್ಟೆ ಎಲ್ಲ ಹರಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ? ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವಾ, ನಾನು ಪ್ರೊಡ್ಯೂಸ್ ಮಾಡಿರೋ ಶಾರ್ಟ್ ಮೂವಿ ಗೋಸ್ಟ್ ದಿ ದೆವ್ವ. ಏನ ಇನ್ನು ಟ್ರೈಲರ್ ನೋಡಿಲ್ವಾ? ಅಯ್ಯೋ ರಾಮ, ಟ್ರೈಲರ್ನ ಫಸ್ಟ್ ನೋಡಿ, ಇಯರ್ಫೋನ್ಸ್ ಹಾಕೊಂಡು ನೋಡಿ. ಅದರ ಲಿಂಕು ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಾನು ಮೊದಲನೇ ಸಲ ಪ್ರೊಡ್ಯೂಸರ್ ಆಗಿ ಗೋಸ್ಟ್ ದಿ ದೆವ್ವ ಈ ಶಾರ್ಟ್ ಥ್ರಿಲ್ಲರ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದೀನಿ. ಇದೇ ಮೇ 3ಕ್ಕೆ ಶೆಫೀಲ್ಡ್ UK ಇದು ಪ್ರೀಮಿಯರ್ ಆಗ್ತಾ ಇದೆ. ಯೋಚನೆ ಸ್ವಚ್ಛವಾಗಿದ್ದು ಗುರಿ ಸ್ಪಷ್ಟವಾಗಿದ್ರೆ ಎಲ್ಲಾನು ಪಾಸಿಟಿವ್ ಆಗೇ ಆಗತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಿನಿಮಾ ಶೆಫೀಲ್ಡ್ UK ಪ್ರೀಮಿಯರ್ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟೇ ಯಾಕೆ, ನಾನು ಶಾರ್ಟ್ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಡೈರೆಕ್ಟರ್ ಸುದೇಶ್ ಕೆ ರಾವ್ ಅವರೇ ಈ ಶಾರ್ಟ್ ಮೂವಿನ ಡೈರೆಕ್ಟ್ ಮಾಡಿರೋದು. ಆಮೇಲೆ ನಿಮಗೆ ಗೊತ್ತಲ್ಲ, ನಮ್ಮ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗೂ ಅವರೇ ನಿರ್ದೇಶಕರು. ಅವ್ರ ಹತ್ರ ಮಾತಾಡ್ತಾ ನಾನು ಹೇಳಿದೆ, ನಾನು ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ಥರ ಎಲ್ಲ ಮಾಡಬೇಕು, ಅದ್ರ ಬಗ್ಗೆ ಸುಮಾರು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಆಗ ಸಡನ್ನಾಗೆ ಅದು ಏನಪ್ಪ ಗೊತ್ತಿಲ್ಲ, ನನಗೆ ಅನಿಸಿದ್ದು ನಾನೊಂದು ಶಾರ್ಟ್ ಮೂವಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದೆ. ಅವರು ಅದಕ್ಕೆ ಓಹ್ ಹೌದಾ, ಅದಕ್ಕೇನಂತೆ, ಮಾಡಿದ್ರಾಯ್ತು ಅಂದರು. ಆಮೇಲೆ ಹೀಗೆ ಮಾತುಕತೆ ಮುಂದುವರಿತಾ ಅವರು ಈ ಗೋಸ್ಟ್ ದಿ ದೆವ್ವ ಈ ಶಾರ್ಟ್ ಮೂವಿ ಏನಿದೆ, ಥ್ರಿಲ್ಲರ್ ಮೂವಿ ಏನಿದೆ, ಅದರದ್ದು ಒಂದು ಔಟ್ಲೈನ್ ಹೇಳಿದ್ರು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರು ಅಂದರು, ನೀವು ಇದುವರೆಗೂ ಬೇರೆ ಬೇರೆ ಥರ ಪಾತ್ರಗಳೆಲ್ಲ ಮಾಡಿದ್ದೀರಾ, ಆದರೆ ಯಾವುದೂ ಈ ಥರ ಥ್ರಿಲ್ಲರ್ ಜಾನರ್ ಮಾಡಿಲ್ಲ ಅಲ್ವಾ ಅಂದರು. ನಾನು ಯೋಚನೆ ಮಾಡಿದೆ, ಕರೆಕ್ಟ್ ಅನ್ನಿಸ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಈ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಒಂದು, ಆ ಕತೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೂ ಮೀರಿದ್ದೇನು ಅಂದರೆ, ಈ ಕತೆ, ಈ ಶಾರ್ಟ್ ಮೂವಿ ಕತೆ ಏನಿದೆ, ಸ್ವಲ್ಪ ಅಲ್ಲ ತುಂಬಾ ಇಲ್ಲಿಗೆ ಕೆಲಸ ಕೊಡುತ್ತೆ. ಸೊ ಓಕೆ, ಇದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾಯಿತು. ಆಮೇಲೆ ನೆಕ್ಸ್ಟು ಇನ್ನು ಯಾವಾಗ ಶುರು ಮಾಡೋದು, ಹೇಗೆ ಮಾಡೋದು, ಏನು ಮಾಡೋದು ಅಂತೆಲ್ಲ ಆಯಿತು. ಅವರಂದರು, ನಂಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಇನ್ನೊಂಚೂರು ಸ್ಕ್ರಿಪ್ಟ್ ಇಂಪ್ರೂವೈಸ್ ಮಾಡ್ತೀನಿ, ಆಮೇಲೆ ಡೈಲಾಗ್ಸು ಅದೆಲ್ಲ ಬರಿಬೇಕಲ್ವಾ ಅಂತ. ಓಕೆ ಅಂತಂದೆ. ಸೊ ಇದೇ ಥರ ಟೈಮ್ ಹೋಗ್ತಾ 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 ಏನಾಯಿತು, ಆಲ್ಮೋಸ್ಟ್ 1 ವರ್ಷನೇ ಆಗೋಯ್ತು. ಬ್ರೇಕ್ ಇದ್ದಾಗ ಮಾಡೋಣ, ಇವಾಗ ಮಾಡೋಣ, ಲೊಕೇಶನ್ ನೋಡಬೇಕು, ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಡೈಲಾಗ್ಸ್ ಮಾಡಬೇಕು, ಈ ಥರನೇ ಎಲ್ಲ ಅಂದ್ಕೊಂಡು ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ಅಫ್ಕೋರ್ಸ್ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಏಕೆಂದರೆ ಗೊತ್ತಲ್ಲ ಸೀರಿಯಲ್ ಶೂಟಿಂಗು ಅಂತಂದರೆ ಎಷ್ಟು ಹೆಕ್ಟಿಕ್ ಆಗಿರುತ್ತೆ ಅಂತ. ಸೊ ಹೀಗೆ ಅಂದ್ಕೊಂಡು 1 ವರ್ಷ ಆಯಿತು. 2025 ಬಂತಪ್ಪ. ಆವಾಗ ನಾನು ಅವ್ರಿಗಂದೆ, ನೋಡಿ, ನಾನು ಈ ವರ್ಷ ಫಾರ್ ದ ಫಸ್ಟ್ ಟೈಮ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕೆಲಸಗಳೆಲ್ಲ ನಾನು 2025 ಮಾಡಲೇಬೇಕು ಅಂತ. ಅದರಲ್ಲಿ ಫಸ್ಟ್ 2 ಇದ್ದಿದ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ಆಮೇಲೆ ಈ ಶಾರ್ಟ್ ಮೂವಿ ಪ್ರೊಡ್ಯೂಸ್ ಮಾಡೋದು. ಸೊ ಅಟ್ ಎನಿ ಕಾಸ್ಟ್ ಈಗ ಮಾಡಲೇಬೇಕು ಅಂತಂದೆ. ಸರಿ ಅಂತ ಅವರು ಒಪ್ಕೊಂಡ್ರು. ಟಕ ಅಂತ ಕೆಲಸ ಮಾಡೋಕ್ಕೆ ಎಲ್ಲರೂ ಶುರು ಮಾಡಿದ್ವಿ. ಲೊಕೇಶನ್ ಫೈನಲೈಸ್ ಆಯಿತು, ಅವರು ಸ್ಕ್ರಿಪ್ಟ್ ಮಾಡಿದ್ರು, ಡೈಲಾಗ್ಸ್ ಬರೆದ್ರು, ಎಲ್ಲ ರೆಡಿ ಆಯಿತು, ನಮ್ಮ ಟೀಮ್ ರೆಡಿ ಆಯಿತು. ಇದು ಹೇಗಾಯಿತು ಅಂತಂದರೆ, ಕೆಲಸ ಒಂದಾಗತ್ಲೂ ಒಂದು ಬೇಗ 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 ಆಗಕ್ಕೆ ಶುರು ಆಯಿತು. ಒಂದು ಹೂವಿನ ಮಾಲೆ ಎತ್ತಿದಷ್ಟು ಸರಾಗವಾಗಿ ಕೆಲಸ ಆಯಿತು. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಅಲ್ವಾ, ಯಾವುದಕ್ಕೆ ಆಗಲಿ ಕಾಲ ಕೂಡು ಬರಬೇಕು ಅಂತ. ನೋಡಿ, ಈ ಕೆಲಸ ಶುರುವಾಗಿದ್ದೇ ತಡ. ಶೂಟಿಂಗ್ ಮಾಡಿದ್ವಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಆಯಿತು. ಈಗ ಶೆಫೀಲ್ಡ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಅದಕ್ಕೆ ಈ ಪಾರ್ಟಿ ಸಿದ್ಧತೆಗಳು. ಓ ಹೆಲೋ ಮಾ, ಈ ಚೀಟಿಂಗು ಯಾಕೆ? ನಾನು ನಿನ್ ಸೂಟ್ ಕೇಸ್ ನೋಡ್ದೆ. ನಿಂಗೊಂದ್ ಕಾನೂನು ನಂಗೊಂದ್ ಕಾನೂನಾ? ನಿಂಗೆ ಯಾಕೆ ಅಷ್ಟೊಂದ್ ಬಟ್ಟೆ? ಅಮ್ಮ ತಾಯಿ,
ನೀನು ಲಾಯರು ಅಂತ ನನಗೆ ಗೊತ್ತು. ಸರಿ, ಈಗೇನು ಇನ್ನೊಂದಿಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾ? ಸರಿ, ತಂದ್ಕೊಡು, ಅದನ್ನು ಪ್ಯಾಕ್ ಮಾಡ್ತೀನಿ. ಇನ್ನು ಇಷ್ಟ? ಸರಿ. ಅಯ್ಯೋ, ಇನ್ನು ಇಷ್ಟೆಲ್ಲ ಪ್ಯಾಕ್ ಮಾಡಬೇಕಾ? ಸುಸ್ತಾಗ್ತಾ ಇದೆ. ಒಂದು 5 ನಿಮಿಷ ಬ್ರೇಕ್ ಬೇಕು. ಈ ರೀತಿ ಬಟ್ಟೆ ಪ್ಯಾಕ್ ಮಾಡುವಾಗಲೆಲ್ಲ ನಮ್ಮ ಶೂಟಿಂಗ್ ಸಂಬಂಧಪಟ್ಟಿದ್ದೊಂದು ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಐ ಥಿಂಕ್ 93 ಅನಿಸುತ್ತೆ, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಪ್ರೊಡಕ್ಷನ್ ಹೆಸರು, ಪ್ರೊಡ್ಯೂಸರು, ಡೈರೆಕ್ಟ್ರು, ಸಿನಿಮಾದು ವರ್ಕಿಂಗ್ ಟೈಟಲ್ ಏನೋ ಒಂದಿತ್ತು, ಇನ್ನೂ ಟೈಟ್ಲ್ ಇಟ್ಟಿತ್ತಿಲ್ಲ, ವರ್ಕಿಂಗ್ ಟೈಟಲ್ ಮಾತ್ರ, ಮುಂಗಾರು ಏನೋ. ಎನಿವೆ, ಸೊ 93ನಲ್ಲಿ ಈ ಸಿನಿಮಾ ಶೂಟಿಂಗು ಕೊಪ್ಪದಲ್ಲಿ ನಡೀತು. ಈ ಸಿನಿಮಾ ಮಾಡೋದಕ್ಕೋಸ್ಕರನೇ ನಾನು ಇನ್ನೊಂದು ಯಾವುದೋ, ಈ ಸಿನಿಮಾ ಒಪ್ಕೊಂಡಿದ್ರಿಂದ ಅದರ ಇನ್ಯಾವುದೋ ಒಂದು ದೊಡ್ಡ ಸಿನಿಮಾ ಬಿಟ್ಟಿದೆ. ಸೊ ಕೊಪ್ಪದಲ್ಲಿ ಯೂನಿಟ್ ಎಲ್ಲ ಆಲ್ರೆಡಿ ಅಲ್ಲಿದ್ದರು, ಅವರು ಶೂಟಿಂಗ್ ನಡೀತಾ ಇತ್ತು. ನಾನು ಬೇರೆ ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಕೊಪ್ಪಗೆ ಹೋದೆ. ನಮ್ಮ ಹೋಟೆಲ್ ಹೆಂಗಿತ್ತು ಅಂದರೆ, ಮುಂದ್ಗಡೆ ಹೋಟೆಲು, ಹಿಂದ್ಗಡೆ ಸಿನಿಮಾ ಥಿಯೇಟ್ರು. ಅಂದರೆ ರೂಮ್ಗಳ ಬಾಲ್ಕನಿ ಎಲ್ಲ ಸಿನಿಮಾ ಥಿಯೇಟರ್ ಆ ಕಾಂಪೌಂಡ್ಗೆ ಓಪನ್ ಆಗ್ತಾ ಇತ್ತು. ಅಂದರೆ ಬಾಲ್ಕನಿಲಿ ನಿಂತ್ಕೊಂಡ್ರೆ ಥಿಯೇಟ್ರ್ ಕಾಣೋದು. ಸೊ ಹೋದ ದಿನ ಎಲ್ಲ ರೆಸ್ಟ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇಯಿಂದ ಶೂಟಿಂಗ್ ಇತ್ತು. ಆ ಸಿನಿಮಾದಲ್ಲಿ ರಾಮ್ ಕುಮಾರ್ ಅವರು ಹೀರೋ, ನಾನು ಹೀರೋಯಿನ್ನು. ವಿನಯಾ ಪ್ರಸಾದ್ ಅವ್ರು ಬಂದು ರಾಮ್ ಕುಮಾರ್ ಅವರ ಅಕ್ಕನ ಪಾತ್ರ ಮಾಡ್ತಾಯಿದ್ರು. ಅವ್ರದ್ದೆಲ್ಲ ಶೂಟಿಂಗ್ ನಡೀತಾ ಇತ್ತು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಎದ್ದು ಇನ್ನೇನು ಶೂಟಿಂಗ್ ಹೊಡಬೇಕು, ರೆಡಿ ಆಗಬೇಕು. ಆವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದ್ರು, ಇಲ್ಲಮ್ಮ ನಿಮಗೆ ಟೈಮ್ ಇದೆ, ನಾವು ಹೇಳ್ತೀವಿ, ಆಮೇಲೆ ನೀವು ರೆಡಿಯಾಗಿ ಅಂತ. ಸೊ ಹಾಗೆಲ್ಲನೂ ಅಮ್ಮ ನೋಡ್ಕೋತಾ ಇದ್ದಿದ್ದರಿಂದ ಅಮ್ಮ ಹೇಳಿದ್ರು, ಆಯಿತು, ಒಂದು 2 ಅವರ್ಸ್ ಮುಂಚೆ ಹೇಳಿ, ಯಾಕೆಂದರೆ ಮೇಕಪ್ಪು, ಹೇರ್ ಡ್ರೆಸ್ಸು ಎಲ್ಲ ಆಗಬೇಕಲ್ಲ, ರೆಡಿ ಆಗಬೇಕಲ್ಲ ಅಂತ. ಸೊ ಅವಾಗ ಯಾವಾಗಲೂ ನಾವು ನನ್ನ ಕಾರಲ್ಲೇ ಹೋಗ್ತಾ ಇದ್ದಿದ್ದು. ಆವಾಗ ನನ್ನದೊಂದು ಅಂಬಾಸಿಡರ್ ಕಾರ್ ಇತ್ತು. ಅಮ್ಮ, ನಾನು, ನನ್ನ ಮೇಕಪ್ ಮ್ಯಾನ್ ಸಿದ್ದೇಶ್ ಅಂತ ಅವರು, ಆಮೇಲೆ ಅಸಿಸ್ಟೆಂಟ್ ಹುಡುಗ, ಡ್ರೈವರ್ ವೆಂಕಟೇಶು, ಹೀಗೆ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಆವತ್ತು ಆಮೇಲೆ ಪಾಪ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆಗೆಲ್ಲ ಆಮೇಲೆ ಕೊಪ್ಪ ಅಂತ ಊರಲ್ಲಿ ಆಗಷ್ಟು ತುಂಬ ದೊಡ್ಡ ಹೋಟೆಲ್ಗಳೇನೂ ಇತ್ತಿಲ್ಲ. ಒಂದು ಇದರಲ್ಲಿ ತುಂಬ ಒಳ್ಳೆಯ ಹೋಟೆಲ್ಲೇ. ಅಲ್ಲಿ ರೂಮಲ್ಲಿ ನಮ್ಗಳಿಗೆ ಬೋರ್ ಆಗಬಾರ್ದು ಅಂತ ಒಂದು TV, ಆಮೇಲೆ ಆವಾಗ VCR VCP ಅಂತ ಗೊತ್ತಾ, ಕ್ಯಾಸೆಟ್ ಹಾಕಿ ಸಿನಿಮಾ ನೋಡಬೇಕಾಗಿತ್ತು. ಅದು ಎಲ್ಲನೂ ಅರೇಂಜ್ ಮಾಡಿದ್ರು, ಪಾಪ ಚೆನ್ನಾಗೆಲ್ಲ ಅರೇಂಜ್ ಮಾಡಿದರು. ಮೊದಲನೇ ದಿನವೇ ವೆಯ್ಟ್ ಮಾಡ್ತಾ ಇದ್ವಿ, ಇವಾಗ ಹೇಳ್ಬೋದು ರೆಡಿ ಆಗೋಕ್ಕೆ, ಆವಾಗ ಹೇಳ್ತಾರೆ ರೆಡಿ ಆಗೋದಕ್ಕೆ ಅಂತ. ನೋಡಿದ್ರೆ ಮೊದಲನೇ ದಿನವೇ ನನಗೆ ಶೂಟಿಂಗ್ ಇಲ್ಲ. ಸರಿ, ಸೆಕೆಂಡ್ ಡೇ ನೋಡಿದ್ರೆ ಅವತ್ತು ಅದೇ ಹೇಳಿದ್ರು, ನಿಮ್ಗೆ ಹೇಳ್ತೀವಿ, ನೀವು ಹೇಳಿದ್ಮೇಲೆ ರೆಡಿ ಆದರೆ ಸಾಕು ಅಂತ. ಹಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋದು? ಸರಿ ಅಂತ ಅವತ್ತು ವೆಯ್ಟಿಂಗ್. ಎದ್ವಿ, ಒಂದು ಸ್ವಲ್ಪ ಹೊತ್ತೇನೋ ಸಿನಿಮಾ ನೋಡಿದ್ವಿ, ಊಟ ಮಾಡಿದ್ವಿ, ಮಲಗಿದ್ವಿ, ತಿರ್ಗಾ ಅದೇ ಕತೆ. ಆಮೇಲೆ ಮೂರನೇ ದಿನ ಮತ್ತೆ ಅದೇ ಕತೆ. ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ಅವತ್ತು ಯಾರಿಗೂ ಶೂಟಿಂಗ್ ಇಲ್ಲ ಅಂತನ್ಬಿಟ್ಟು. ಸರಿ, ರೂಮಲ್ಲೇ ಕೂತು ಬೋರ್ ಆಯಿತು ಅಂತ ನಾನು ವಿನಯಾ ಪ್ರಸಾದ್ ಅವ್ರ ರೂಮ್ಗೆ ಹೋದೆ. ಹೀಗೆ ಹರಡ್ತಾ ಕೂತಿದ್ವಿ ತುಂಬ ಹೊತ್ತು. ಆಮೇಲೆ ಅಷ್ಟೊತ್ತಿಗೆ ಏನಾಯಿತು, ವಿನಯಾ ಪ್ರಸಾದ್ ಅವ್ರ ಮಗಳು ಪ್ರಥಮ, ಅವಾಗೇನೋ ತುಂಬ ಚಿಕ್ಕ ಹುಡುಗಿ, ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಸೊ ಅವರು ತಕ್ಷಣ ಊರಿಗೆ ಹೊರಟರು, ಉಡುಪಿಗೆ ಹೊರಟರು. ಆವತ್ತದಾಯಿತು. ನೆಕ್ಸ್ಟ್ ಡೇ, 4th ಡೇ. ಸೊ ಇವತ್ತು ಮೋಸ್ಟ್ಲಿ 100% ಶೂಟಿಂಗ್ ಇರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ನೋಡಿದ್ರೆ ಅವತ್ತು ಶೂಟಿಂಗ್ ಇಲ್ಲ. ಆವಾಗ ಸಿದ್ದೇಶ್ ಬಂದು ಹೇಳಿದ್ರು, ಅಮ್ಮ ಇಲ್ವಂತಮ್ಮ, ಏನೋ ಸ್ವಲ್ಪ ದುಡ್ಡು ಕಾಸಿಂದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಅದಕ್ಕೆ ನಿನ್ನೆಯಿಂದ ಶೂಟಿಂಗ್ ನಡೀತಾ ಇಲ್ಲ ಅಂತ. ಆಗ ಇದೆಲ್ಲ ಕಾಮನ್ನು, ಅಯ್ಯೋ ಹೌದಾ ಪಾಪ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಅದೇ ದುಡ್ಡು ಯಾರೋ ಬೆಂಗಳೂರಿಂದ ತರಬೇಕು. ಈಗಿನ ಥರ ಫೋನು ಏನಂತಾರೆ ಎಲ್ಲ ಆ್ಯಪಲ್ಲೇ ಪೇ ಮಾಡಿಬಿಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡಿಬಿಡ್ಬೋದು, ಎಲ್ಲ ವ್ಯವಹಾರನೂ ಫೋನಲ್ಲೇ ಮಾಡ್ಬೋದಲ್ಲ. ಅವಾಗ ಆ ಥರ ಇತ್ತಿಲ್ಲ, ಯಾರೋ ತರಬೇಕಾಗಿತ್ತು. ಸೊ ಈ ಪ್ರೊಡ್ಯೂಸರ್ಗಳು ಏನು ಮೊದಲು ದುಡ್ಡೆಲ್ಲ ಹೊಂದಿಸ್ಕೊಂಡು ಶೂಟಿಂಗ್ ಶುರು ಮಾಡಿ ಎಲ್ಲ ನಡೀತು, ಆ ದುಡ್ಡು ಖಾಲಿ ಆಗೋಗಿತ್ತು. ಸೊ ಮತ್ತೆ ದುಡ್ಡು ಬರಬೇಕಾಗಿತ್ತು. ಸೊ ಹಾಗಾಗಿ ಅದಕ್ಕೆ ದುಡ್ಡು ಬರೋದಕ್ಕೋಸ್ಕರ ವೆಯ್ಟಿಂಗ್, ಶೂಟಿಂಗ್ ಶುರು ಮಾಡೋದಕ್ಕೆ ಅಂತ. ಸಂಜೆ ಆಗೋಷ್ಟರಲ್ಲಿ
ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಹೇಳಿದ್ರು, ಇಲ್ಲಮ್ಮ ಪ್ರಾಬ್ಲಮ್ ಆಗಿದೆ, ದುಡ್ಡು ಅರೇಂಜ್ ಆಗಿಲ್ಲ, ಸೊ ಹಾಗಾಗಿ ಈ ಶೆಡ್ಯೂಲ್ನ ಪ್ಯಾಕಪ್ ಮಾಡ್ತಾ ಇದ್ದೀವಿ, ನೀವು ಬೆಂಗಳೂರಿಗೆ ಹೊರಟ್ಬಿಡಿ, ನೆಕ್ಸ್ಟ್ ಎಲ್ಲ ರೆಡಿ ಆದಮೇಲೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಶೂಟಿಂಗ್ ಶುರು ಮಾಡ್ತೀವಿ ಅಂತ. ಹಾಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಸರಿ ಆಯಿತು. ಬಟ್ ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟು ರಾತ್ರಿ ಆಗ್ತಾ ಬಂದಿತ್ತು, ನೈಟ್ ಜರ್ನಿ ಮಾಡೋದು ಬೇಡ, ಬೆಳಗ್ಗೆ ಹೇಳ್ತಿದ್ದಂಗೆ ಹೊರಟು ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಆಯಿತು, ಇನ್ನೇನು ಊಟನೂ ಆಯಿತು, ಇನ್ನೇನು ಮಲ್ಕೊಳ್ಬೇಕು ಅನ್ನುವಾಗ ಸಿದ್ದೇಶ್ ಗಾಬರಿಯಲ್ಲಿ ಬಂದ್ಬಿಟ್ಟು, ಅಮ್ಮ ನಂಗೆ ಗೊತ್ತಾಯಿತು, ಇವರು ತುಂಬ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದೆ ಹೋಟೆಲ್ದು, ಇಡೀ ಯೂನಿಟ್ ಅದೇ ಹೋಟ್ಲಲ್ಲಿ ಉಳ್ಕೊಂಡಿದ್ರಿಂದ ಅವ್ರ ಬಿಲ್ಸ್ ಎಲ್ಲ ತುಂಬ ಪೆಂಡಿಂಗ್ ಆಗಿತ್ತು. ಸೊ ಹೋಟ್ಲ್ನವರು ಇದೇ ಮೊದಲನೇ ಸಲ ಸಿನಿಮಾ ಶೂಟಿಂಗ್ನವ್ರಿಗೆ ಕೊಟ್ಟಿದ್ದು ಅನಿಸುತ್ತೆ, ಗೊತ್ತಿಲ್ಲ. ಸೊ ಅವ್ರಿಗೆ ಹೆದರಿಕೆ, ಇವರೆಲ್ಲ ನಾಳೆ ಊರಿಗೆ ಹೊರಟ್ಬಿಟ್ರೆ ಅವ್ರ ಬಿಲ್ ಯಾರು ಸೆಟಲ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಯಾರೋ ಮಾತಾಡ್ಕೋತಾ ಇದ್ದಿದ್ದು ಸಿದ್ದೇಶ್ ಕೇಳಿಸ್ಕೊಂಡ್ರಂತೆ, ಒಂದು ಕೆಲಸ ಮಾಡೋಣ, ಸುಧಾರಾಣಿಯವ್ರನ್ನ ಹಿಡಿದಿಟ್ಕೊಂಬಿಡೋಣ, ಆವಾಗ ದುಡ್ಡು ಸೆಟಲ್ ಮಾಡಿದ್ರೆ ಅವ್ರನ್ನ ಬಿಡೋದು, ಅಂದರೆ ರೂಮಲ್ಲಿ ಲಾಕ್ ಮಾಡೋ ಏನು ಐಡಿಯಾನೋ ಅವ್ರದ್ದು ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಫುಲ್ ಗಾಬರಿ ಆಗೋಯ್ತು, ಅಯ್ಯೋ ಸಿದ್ದೇಶ್ ಹೌದಾ, ಏನಿದೀಗ ಹೇಗೆ ಮಾಡೋಣ, ಏನು ಮಾಡೋಣ ಅಂತ. ಸಿದ್ದೇಶ್ ಅಂದರು, ಇರಿಮ್ಮ ಒಂದು ಕೆಲಸ ಮಾಡೋಣ, ರಾತ್ರಿನೇ ಲಗೇಜ್ ಎಲ್ಲ ಪ್ಯಾಕ್ ಎಲ್ಲ ಹೆಂಗೂ ರೆಡಿ ಇದೆ ಅಲ್ವಾ, ಗಾಡಿಗೆ ಲೋಡ್ ಮಾಡಿಬಿಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಸೈಲೆಂಟಾಗಿ 5 ಗಂಟೆಗೆ ಎದ್ದು ಹೊರಟು ಬಿಡೋಣ ಅಂತ. ಓಕೆ, ಆದರೆ ಸೂಟ್ ಕೇಸು ಇದು ಎಲ್ಲ ಹೇಗೆ ತೊಗೊಂಡೋಗೋದು, ರೆಗ್ಯುಲರ್ ಅದೇ ಮೆಟ್ಲಲ್ಲಿ ತೊಗೊಂಡೋಯ್ತು ಅಂತಂದ್ರೆ ಹೋಟ್ಲ್ನವ್ರು ನೋಡ್ತಾರೆ, ಅವ್ರು ಈ ಥರ ಮಾತಾಡ್ಕೊಂಡಿದ್ದಾರೆ ಬೇರೆ. ಸೊ ಆವಾಗೊಂದು ಐಡಿಯಾ ಏನು ಅಂತಂದರೆ, ಕಾರು ಕಾಂಪೌಂಡ್, ಅದೇ ಥಿಯೇಟ್ರ್ ಕಾಂಪೌಂಡಲ್ಲೇ ತಾನೇ ಪಾರ್ಕ್ ಮಾಡ್ತಾ ಇದ್ದಿದ್ದು. ಸೊ ಸಿದ್ದೇಶ್ ಅಂದರು, ಒಂದು ಕೆಲಸ ಮಾಡ್ತೀನಿ, ಎಲ್ಲ ಹಗ್ಗ ಕಟ್ಬಿಟ್ಟು ಸೂಟ್ ಕೇಸ್ನೆಲ್ಲ ಇಳಿಸ್ಬಿಡ್ತೀನಿ, ವೆಂಕಟೇಶ ಇಳಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಬಿಡ್ತಾನೆ, ಕಾರಲ್ಲಿ ಲೋಡ್ ಮಾಡಿಬಿಟ್ರೆ ಎಲ್ಲ ರೆಡಿ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹೊರಟ್ಬಿಡೋದು ಅಂತ. ಓಕೆ, ಫ್ಯಾಂಟಾಸ್ಟಿಕ್ ಐಡಿಯಾ, ರೆಡಿ ಅಂತ. ಇದೊಂಥರ ಒಂದು ಅಡ್ವೆಂಚರ್ ಥರ ಇತ್ತು. ನೀವೆಲ್ಲ ಅನ್ಕೋತೀರ ಅಲ್ವಾ, ಸಿನಿಮಾದವರು ಅಂತಂದರೆ ಅವ್ರಿಗೇನಪ್ಪ ಲಕ್ಸುರಿ ಲೈಫು, ಹಾಗಿರ್ತಾರೆ ಹೀಗಿರ್ತಾರೆ ಅಂತ. ಹೀಗೂ ಆಗತ್ತೆ, ಹೀಗೂ ಆಗ್ತಿತ್ತು. ಸರಿ, ಲಗೇಜ್ ಎಲ್ಲ ಲೋಡ್ ಮಾಡಿದ್ದಾಯಿತು, ಎಲ್ಲ ಆಯಿತು, ಸರಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ನಾವು ಬೇಕಂತಲೇ ಏನಂತಾರೆ, ನಾನು ಅದೇ ನೈಟಿಲಿ ನಮ್ಮಮ್ಮ ಏನು ತುಂಬ ರೆಡಿ ಆ ಥರ ಎಲ್ಲ ಏನೂ ಆಗಲಿಲ್ಲ, ಯಾಕೆಂದರೆ ಡೌಟ್ ಬರಬಾರ್ದಲ್ವ ನಾವು ಹೊರಟಿದ್ದೀವಿ ಅಂತ. ಸೊ ಎಲ್ಲ ಆಯಿತು, ಹೊರಟ್ಬಿಡೋಣ ಅಂತ ಸಿದ್ದೇಶ್ ಅವರೆಲ್ಲ ಹೊರಟೋದ್ರು. ನಾನು ಅಮ್ಮ ಮೆಟ್ಲಿಳಿದು ಬಂದ್ವಿ. ಏನೋ ನೋಡಿದವರು ಇಲ್ಲೆಲ್ಲೋ ಪಕ್ಕದಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಅಲ್ಲಿ ಹತ್ತಿರ ದೇವಸ್ಥಾನಗಳು ಅದು ಯಾವುದ್ಯಾವುದೋ ಇತ್ತು, ಏನೋ ಅಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಅಂದ್ಕೊಂಡು. ನಮ್ಮಮ್ಮ ಸುಮ್ಮನಿರಬೇಕು ತಾನೆ. ಈ ನಮ್ಮಮ್ಮಂಗೊಂದು ಅಭ್ಯಾಸ, ಎಲ್ಲಿಂದ ಹೊರಡಬೇಕು ಅಂದ್ರೂ ಬರ್ತೀವಪ್ಪ, ಹೋಗ್ಬಿಟ್ಟು ಬರ್ತೀವಿ, ಅಥವಾ ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳೋದು. ಮೆಟ್ಲು ಇಳಿದು ಬಂದ್ವಿ, ನಾನು ಮುಂದೆ ಹೋದೆ, ನಮ್ಮಮ್ಮ ಹಿಂಗೆ ಬರುವಾಗ ಸರಿನಪ್ಪ ಆಯಿತು ಬರ್ತೀವಿ ಅಂತಂದರು. ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ. ಅವ್ರಿಗೆ ಅವಾಗ ಫ್ಲ್ಯಾಶ್ ಆಗಿದೆ, ಅಯ್ಯಯ್ಯೋ ಇವರು ಹೊರಡ್ತಾ ಇದ್ದಾರೆ ಅಂತ. ಕಾರಲ್ಲಿ ಕೂತ್ಕೊಂಡು ಡೋರ್ ಹಾಕ್ಕೊಂಡು ವೆಂಕಟೇಶ್ ಕಾರ್ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದ್ದೀವಿ, ಆ ಥಿಯೇಟ್ರ್ ಕಾಂಪೌಂಡ್ ಗೇಟ್ ಇತ್ತಲ್ಲ, ಬಂದು ಗೇಟ್ ಹಾಕ್ಬಿಟ್ರು. ಆಲ್ಮೋಸ್ಟ್ ಹಾಕಕ್ಕೆ ಬರ್ತಾ ಇದ್ದಾರೆ. ಲಿಟ್ರಲಿ ಹೇಗಿತ್ತು ಅಂತಂದರೆ, ಇದು ನೀವು ನಿಜವಾಗ್ಲೂ ನಂಬಲ್ಲ, ಒಂಥರ ಈ ಸಿನಿಮಾದಲ್ಲಿ ಚೇಸ್ ಎಲ್ಲ ತೋರಿಸ್ತಾರಲ್ಲ ಆ ಥರನೇ ಇತ್ತು. ಅವ್ರುಗಳು ಬಂದು ಇನ್ನೇನು ಹಿಂಗೆ ಗೇಟ್ ಹಾಕಬೇಕು, ಹಿಂಗೆ ನಾವು ಕಾರ್ ಆಚೆ ಪಾಸ್ ಆಯ್ತಾ, ಅಪ್ಪ ದೇವ್ರೆ ಬದುಕೊಂಡ್ವಿ ಸದ್ಯ, ಇಲ್ಲಿಂದ ಎಸ್ಕೇಪು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹಿಂಗೆ ಯಾವುದಕ್ಕೋ ಹಿಂಗೆ ವೆಂಕಟೇಶ ರೇರ್ ವೇವ್ ಮಿರರ್ ನೋಡ್ತಾನೆ, ಅಮ್ಮ ಅಲ್ಲಿ ಹಿಂದೆ ನೋಡಿ ಅಂತ ನೋಡಿದ್ರೆ ಎಲ್ಲರೂ ಬೈಕ್ ಮೇಲೆ ಒಂದು ಏನಿಲ್ಲ ಅಂದರೂ ಒಂದು 8-10 ಜನ, ಒಂದು 3-4 ಬೈಕು, 3-4 ಇನ್ನೂ ಜಾಸ್ತಿ ಇತ್ತು ಗೊತ್ತಿಲ್ಲ, ಎಲ್ಲ ನಮ್ಮನ್ನು ಚೇಸ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಫಿಲ್ಮಿ ಸ್ಟೈಲಲ್ಲೇ ಚೇಸು. ಎಲ್ಲಿವರೆಗೂ ಅಂತಂದರೆ ನನಗೆ ಐ ಥಿಂಕ್ ನಾವು ಹಾಸನ ಮುಟ್ಟೋವರೆಗೂ ಅದೇ ರೀತಿ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ದೂರ. ಹೆದರಿಕೆ ಅಂದರೆ ಹೆದರಿಕೆ, ನಮ್ಮಮ್ಮನಿಗೆ ಹೆದರಿಕೆ, ನಾನು ಅಮ್ಮ ಏನಮ್ಮ ಇದು ಅಂತ. ಅಥವಾ ನಾವು ಈ ಥರ ಮೊಬೈಲ್ ಇಲ್ಲ ಏನಿಲ್ಲ, ಯಾರಿಗೋ ಫೋನ್ ಮಾಡಿದ್ವಿ ಹಿಂಗೆ ಆಗ್ತಾ ಇದೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ, ಕಾರ್ ನಿಲ್ಸೋಕ್ಕಾಗಲ್ಲ. ಕೊನೆಗೆ ಅವ್ರಿಗೂ ಸುಮಾರು ಅದೇ ಹೇಳೋದ್ನಲ್ಲ, ಎಷ್ಟು ದೂರ ಚೇಸ್ ಮಾಡಿದ್ರು ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೂ ಬೇಜಾರಾಗೋಯ್ತು ಅನಿಸುತ್ತೆ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬಿಟ್ಟರು. ನಾವೊಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಬೆಂಗಳೂರಿಗೆ ಬಂದು ಸೇರಿಕೊಂಡ್ವಿ. ಇದೊಂಥರ ಜೀವನ ಪೂರ್ತಿ ಮರೆಯೋಕ್ಕಾಗದೇ ಇರೋವಂಥ ಒಂದು ಎಕ್ಸ್ಪೀರಿಯನ್ಸ್.
ನಾನು ಅದಕ್ಕೆ ಹೇಳಿದ್ದು ಪ್ಯಾಕಿಂಗ್ ಮಾಡುವಾಗಲೆಲ್ಲ ನನಗೆ ಈ ಘಟನೆ ಜ್ಞಾಪಕ ಬಂದೇ ಬರುತ್ತೆ ಅಂತ. ಹೇಗಿತ್ತು ನನ್ನ ಅಡ್ವೆಂಚರು? ಅಯ್ಯೋ, ನನ್ನ ಅಡ್ವೆಂಚರ್ ಹೇಳ್ತಾ ಹೇಳ್ತಾ ಇಂಪಾರ್ಟೆಂಟ್ ಕೆಲಸನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಮೊದಲು ಪ್ಯಾಕಿಂಗ್ ಮುಗಿಸ್ಬಿಡ್ತೀನಿ, ಇಲ್ಲ ಅಂದರೆ ಸುಬ್ಬಿ ಕುಟ್ಟಿ ಬಂದು ಇನ್ನೊಂದಿಷ್ಟು ಬಟ್ಟೆ ತಂದು ಹಾಕ್ತಾಳೆ. ಆಮೇಲೆ ನಾನು ಕೊನೆ ಮೂಮೆಂಟ್ವರೆಗೂ ಪ್ಯಾಕಿಂಗ್ ಮಾಡ್ತಾನೆ ಇರ್ತೀನಿ, ಏಕೆಂದರೆ ಈಗ ಹೊರಡಬೇಕಲ್ವಾ. ಸೊ ಶೆಫೀಲ್ಡ್ಗೆ ಹೊರಟಿದ್ದೀನಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಸ್ಟ್ ವಿಶಸ್ ನನ್ನ ಮೇಲೆ, ನನ್ನ ಈ ಶಾರ್ಟ್ ಫಿಲಮ್ ಗೋಸ್ಟ್ ದಿ ದೆವ್ವದ ಮೇಲೆ, ನನ್ನ ಇಡೀ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನಾನು ಶೆಫೀಲ್ಡ್ಗೆ ಹೋಗಿ ಬಂದು ಮತ್ತೆ ನಿಮ್ಮೆಲ್ರೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಏಕೆಂದರೆ ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ and laugh.